ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ. ಎಲ್ಲವೂ ಕೂಡ ತುಂಬಾನೇ ಡಿಫ್ರೆಂಟ್ ಮತ್ತೆ ಯೂನಿಕ್ ಆಗಿರುತ್ತೆ. ನಿಮಗೇನಾದ್ರೂ ಯಾವ್ದಾದ್ರು ಜ್ಯುವೆಲ್ಸ್ದು ಹೆಚ್ಚಿನ ಡೀಟೈಲ್ಸ್ ಬೇಕು, ಅಪ್ರಾಕ್ಸಿಮೇಟ್ ಪ್ರೈಸ್ ಬೇಕು, ತುಂಬಾನೇ ವಿಚಾರ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ನನ್ನ ಮೈನ್ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ಜಾಯಿನ್ ಅಂತ ಇರುತ್ತೆ. ಅದಕ್ಕೆ ಜಾಯಿನ್ ಆಗಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಡೈರೆಕ್ಟ್ ಆಗಿ ಪಾಪಪ್ ಆಗುತ್ತೆ. ನಾನು ನಿಮಗೆ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ರಿಪ್ಲೈ ಮಾಡಬಹುದು. ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡಬಹುದು. ಒಂದೊಂದು ಡಿಸೈನ್ ಕೂಡ ತುಂಬಾನೇ ವೆರೈಟಿ ಆಗಿರುತ್ತೆ, ಕಡಿಮೆ ಗ್ರಾಮ್ಸ್ ಅಲ್ಲಿ ಇರುತ್ತೆ. ನೋಡ್ತಿರ್ಬೋದು, ಕೃಷ್ಣ ಪೆಂಡೆಂಟ್ ಇರುವಂತಹ ಈ ನೆಕ್ಲೆಸ್ ಜಸ್ಟ್ 7 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಮತ್ತೆ ಯೂನಿಕ್ ಆಗಿದೆ. ಆ ಒಂದು ಡಿಸೈನ್ ನೋಡಬಹುದು, ಫಿನಿಶಿಂಗ್ ನೋಡಬಹುದು, ಎಲ್ಲವೂ ಕೂಡ ತುಂಬಾ ನೀಟ್ ಫಿನಿಶಿಂಗ್ ಆಗಿರುತ್ತೆ. ರೆಡ್ ಸ್ಟೋನ್ ನಿಮಗೆ ಕಾರ್ನರ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಜಸ್ಟ್ 7 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಇದೇ ರೀತಿ ನಿಮಗೆ ಇನ್ನ ಹೆಚ್ಚಿನ ಕಲೆಕ್ಷನ್ಸ್ ಗಳು, ಫಾರ್ ಎಕ್ಸಾಂಪಲ್ ನಿಮಗೆ ಕೃಷ್ಣ ಬಂದಿರುವಂತಹ ಜಾಗದಲ್ಲಿ ಗಂಡು ಬೇರುಂಡ ಪೆಂಡೆಂಟು, ಈ ತರ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್, ಒಳ್ಳೊಳ್ಳೆ ಡಿಸೈನ್ಸ್ ಗಳು ಅವೈಲೇಬಲ್ ಇರುತ್ತೆ. ಇದು PSG ಗೋಲ್ಡ್ ಅನ್ನುವಂತಹ ಜ್ಯುವೆಲರಿ ಶಾಪು ಮೈಸೂರಿನಲ್ಲಿ ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇರುತ್ತೆ. ಯಾರಿಗಾದ್ರೂ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ ನ ವಿಸಿಟ್ ಮಾಡಬಹುದು. ನೋಡಿ, ಮತ್ತೊಂದು ಪ್ಯಾಟರ್ನ್ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಗಂಡು ಬೇರುಂಡ ಪ್ಯಾಟರ್ನ್ ಅಥವಾ ಗಂಡು ಬೇರುಂಡ ಪೆಂಡೆಂಟ್ ಸೆಂಟ್ರಲ್ಲಿ ಬರುತ್ತೆ. ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಬರುತ್ತೆ. ಎರಡು ತುಂಬಾ ಚೆನ್ನಾಗಿದೆ. ಜಸ್ಟ್ ಇದು ಕೂಡ 7.6 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿದ್ದಾರೆ. ಮತ್ತೊಂದು ಚಾಂದ್ಬಾಲಿ ಇಯರಿಂಗ್, ಲಕ್ಷ್ಮೀ ಕಾಸು ಚಾಂದ್ಬಾಲಿ, ಇವಾಗಂತೂ ಇದು ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ. ಮತ್ತೆ ಮ್ಯಾಂಗೋ ಡಿಸೈನ್ ಅಲ್ಲಿ ಚಾಂದ್ಬಾಲಿ ಇಯರಿಂಗ್ ಜಸ್ಟ್ 5 to 6 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿರುವಂತದ್ದು. ನೀವು ಟ್ಯಾಗ್ ನೋಡಬಹುದು, ಅದ್ರ ಗ್ರಾಮ್ಸ್, ಪರ್ಟಿಕ್ಯುಲರ್ ಗ್ರಾಮ್ಸ್ ಎಷ್ಟಿದೆ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಅಷ್ಟೇ ಗ್ರಾಮ್ ಅಲ್ಲಿ ಇರುತ್ತೆ. ಇವಾಗ ನಿಮ್ಮ ಹತ್ರ ಕಾಸಿನ ಒಂದು ನೆಕ್ಲೆಸ್, ಕಾಸಿನ ಲಾಂಗ್ ಹಾರ ಇತ್ತು ಅಂದ್ರೆ ಅದಕ್ಕೆ ಆರಾಮಾಗಿ ಮ್ಯಾಚ್ ಮಾಡ್ಕೊಬಹುದು. ಮತ್ತೊಂದು ನೆಕ್ಲೆಸ್ ಡಿಸೈನ್, ಇದರಲ್ಲೂ ಕೂಡ ನಿಮಗೆ ಕೃಷ್ಣ ಇರುವಂತಹ ಒಂದು ಪೆಂಡೆಂಟ್ ಬಂದಿದೆ. ಇದು 8.2 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿದ್ದಾರೆ. ಹಿಂದೆಗಡೆ ನೀವು ಬ್ಯಾಕ್ ಚೈನ್ ಅಥವಾ ಬ್ಯಾಕ್ ಥ್ರೆಡ್ ಕೊಡ್ಸ್ಕೊಬಹುದು. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಿಮಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಅಂದ್ರೆ ನಿಮಗೆ ಮಿನಿಮಮ್ ಡೀಟೇಲ್ಸ್, ಶಾಪ್ ನೇಮು, ಗ್ರಾಮ್ಸ್ ಎಲ್ಲ ಇರುತ್ತೆ ಸ್ಕ್ರೀನ್ ಮೇಲೆ. ಪ್ರತಿಯೊಂದು ಜ್ಯುವೆಲರಿ ಡಿಸೈನ್ಸ್ಗೂ ಕೂಡ ನಿಮಗೆ ಅದಕ್ಕಿಂತ ಇನ್ನ ಹೆಚ್ಚಿನ ಡೀಟೇಲ್ಸ್ ಯಾವ್ದಾದ್ರು ಪರ್ಟಿಕ್ಯುಲರ್ ಜ್ಯುವೆಲರಿಗೆ ಬೇಕು ಅಂದ್ರೆ ಏನ್ ಮಾಡಬೇಕು, ನೀವು ಡೈರೆಕ್ಟ್ ಆಗಿ ಮೈನ್ ಚಾನೆಲ್ಗೆ ಹೋಗಿ, ಚಾನಲ್ ಪ್ರೊಫೈಲ್ ಇರುತ್ತಲ್ವಾ, ಅಲ್ಲಿ ಜಾಯಿನ್ ಅಂತ ಇರುತ್ತೆ. ನೀವು ಜಾಯಿನ್ ಆದ್ರೆ, ಮೆಂಬರ್ಶಿಪ್ ಜಾಯಿನ್ ಆಗಿ ಕಮೆಂಟ್ ಮಾಡಿದ್ರೆ ನನಗೆ ನಿಮ್ಮ ಕಮೆಂಟೇ ಫಸ್ಟ್ ಬರುತ್ತೆ. ಅವಾಗ ನನಗೆ ರಿಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರ, ಎಲ್ಲಾರ್ಗು ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಆ ಕಾರಣಕ್ಕೆ ಇದರಲ್ಲಿ ಆಟೋಮೆಟಿಕ್ ರಿಪ್ಲೈನೂ ಕೂಡ ಇಲ್ಲ ಯೂಟ್ಯೂಬ್ ಅಲ್ಲಿ. ಸೊ ಆ ಕಾರಣಕ್ಕೆ ನೀವು ಮೆಂಬರ್ಶಿಪ್ ಜಾಯಿನ್ ಆಗಿ ಕಮೆಂಟ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡುವಂತ ಒಂದು ಆಪ್ಷನ್ ಇರುತ್ತೆ. ಅಂದ್ರೆ ರಿಪ್ಲೈ ಸಿಗುವಂತದ್ದು, ಮತ್ತೆ ನಾನು ರಿಪ್ಲೈ ಮಾಡಿದ ತಕ್ಷಣ ನೀವು ಇನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡಬಹುದು. ಈ ತರ ಒಂದು ಮೆಸೇಜ್ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ಸೊ ಇದು ಒಂದು ಸ್ಮಾಲ್ ಆಪ್ಷನ್ ಇದೆ. ನಿಮಗೇನಾದ್ರೂ ಯೂಸ್ಫುಲ್ ಆಗುತ್ತೆ ಅಂದ್ರೆ ನೀವು ಯೂಸ್ ಮಾಡ್ಕೊಬಹುದು. ಮೆಂಬರ್ಶಿಪ್ ಜಾಯಿನ್ ಆಗಿ ಕಮೆಂಟ್ ಮಾಡಿದ್ರೆ ನಿಮ್ಗೆ ಬೇಗ ರಿಪ್ಲೈ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ, ಮತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಗೇನಾದ್ರೂ ಇಂಪಾರ್ಟೆಂಟ್, ಆ ಒಂದು ಜ್ಯುವೆಲರಿ ನನಗೆ ಬೇಕೇ ಬೇಕು, ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅನ್ನೋರು ಪ್ಲೀಸ್ ಮೆಂಬರ್ಶಿಪ್ ಜಾಯಿನ್ ಆಗಿ ಕಮೆಂಟ್ ಮಾಡಿ. ನೋಡಿ, ಕಡಾ ಟೈಪ್ ಬ್ಯಾಂಗಲ್ ನಿಮ್ಗೆ 10 ರಿಂದ 12 ಗ್ರಾಮ್ ಅಲ್ಲಿ ನೀವು ಆರಾಮಾಗಿ ಮಾಡಿಸ್ಕೊಬಹುದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಲಕ್ಷ್ಮಿ ಡಿಸೈನ್ ಅಲ್ಲಿ ನಿಮ್ಗೆ ರೆಡಿ ಮಾಡಿರುವಂತದ್ದು ತುಂಬಾ ಯೂನಿಕ್ ಆಗಿದೆ. ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಎಷ್ಟು ಯೂನಿಕ್ ಪ್ಯಾಟರ್ನ್ಸ್ ಅಲ್ಲಿ ಇದೆ ಅಂತ. ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಎಲ್ಲ ಇರುತ್ತೆ. ನಿಮ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮಾಡಿ. ನೋಡಿ, 2 ಲೇಯರ್ ಕರಿಮಣಿ ಮಾಂಗಲ್ಯ ಚೈನ್, ಇದು 10 ಗ್ರಾಮ್ ಇದೆ ಅಂತ ಅನ್ಸುತ್ತಾ. ಇದ್ರ ಇಂಚ್ ಬಂದು ಅರೌಂಡ್ 30 to 35 ಇಂಚ್ ಬರುತ್ತೆ. ಇದು ಲಾಂಗ್, ಉದ್ದ ಬರುತ್ತೆ, ತುಂಬಾ ಉದ್ದ ಬರುತ್ತೆ. ಈ ಮಂಗಳೂರು ಸೈಡ್ ಎಲ್ಲ ಹಾಕೊಂತಾರೆ ನೋಡಿ, ತುಂಬಾ ಉದ್ದ ಇರುವಂತಹ ಕರಿಮಣಿ ಚೈನ್, ಆ ತರ ಲಾಂಗ್ ತುಂಬಾ ಬರುತ್ತೆ. 10 ಗ್ರಾಮ್ಸ್ ಪೆಂಡೆಂಟ್ ಕಸ್ಟಮೈಸೇಷನ್ ಇರುತ್ತೆ. ನಿಮಗೆ ಪೆಂಡೆಂಟ್ ನ ಆರಾಮಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳಿ. ಇದು ನೀವು ಭಾರ್ಗವಿ ಜ್ಯುವೆಲರ್ಸ್ ಅಂತ ಶಿರ್ವಾನಲ್ಲಿ ಇರುತ್ತೆ. ಕೊರಿಯರ್ ಫೆಸಿಲಿಟಿ ಇರುತ್ತೆ, ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇರುತ್ತೆ.